ಹಲೋ ಫ್ರೆಂಡ್ಸ್, ಪಾಕಶಾಲಾ ವಿತ್ NPSಗೆ ಸ್ವಾಗತ. ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಲೋಟ ಹೆಸರುಬೇಳೆ ಅಂದರೆ 1 ಲೋಟ ಅಕ್ಕಿ, ಮೆಣಸು ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನ್ ಬೇಕು, ಸ್ವಲ್ಪ ಮುಂದೆ ಇರಲಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಇಂಗು, ಸ್ವಲ್ಪ ಶುಂಠಿನ ತುರ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಇದು ಆಪ್ಷನಲ್ಲು, ಮತ್ತು ಹಸಿಮೆಣಸಿನ್ಕಾಯಿ. ನಾನು ಬಾಡ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೇಕು ಮಾಡ್ತೀನಿ. ಸ್ವಲ್ಪ ಕೆಂಪಗಿದೆ, ಇಷ್ಟು ಸಾಕು. ಕುಕ್ಕರ್ ಇಡ್ತೇನೆ. ನಾನು 2 ಲೋಟ ತಗೊಂಡಿದ್ದೀನಿ, ಅದಕ್ಕೆ 6 ಲೋಟ ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ತೊಳೆದಿದ್ದೀನಿ, ಅಕ್ಕಿ ಮತ್ತೆ ಹುರಿದಿರೋ ಹೆಸರುಬೇಳೆ ಹಾಕ್ತೀನಿ, ಒಂದು ಸ್ವಲ್ಪ ಅರಿಶಿನ. ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. 3 ಕೂಗಿಸಿದ್ದೇನೆ. ಕುಕ್ಕರ್ ಆರಿದೆ, ಇಷ್ಟಿದೆ. ಇನ್ನು ಸ್ವಲ್ಪ ತೆಳುಬೇಕು ಅಂದರೆ ಬಿಸಿ ನೀರು ಹಾಕ್ಕೊತಾ ಇದ್ದೇನೆ. ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ. ಇದು ಈ ಕಡೆ ಕುದೀತಾ ಇರಲಿ, ಒಂದು ಒಗ್ಗರಣೆ ಕೊಟ್ಕೊತೀನಿ. ಇವಾಗ ಸಾಸಿವೆ ಹಾಕ್ತೀನಿ. ಇದು 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಸ್ವಲ್ಪ ಶುಂಠಿ, ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 3 ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು, ಗೋಡಂಬಿ, ಇಂಗು ಹಾಕ್ಲೇಬೇಕು. ಸ್ವಲ್ಪ ಕಾಯಿನ ಪೀಸ್ ಮಾಡಿ ಹಾಕತ್ತಾ ಇದ್ದೀನಿ. ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ತುಪ್ಪ ಸ್ವಲ್ಪ, ಅನ್ನಕ್ಕೆ ಬೆರೆಸ್ಕೊತೀನಿ. ಸಾಕು, ಸ್ಟವ್ ಆಫ್ ಮಾಡ್ತೀನಿ, ಸರ್ವ್ ಮಾಡ್ತೀನಿ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಚಟ್ನಿ, ತುಪ್ಪ.